ಸಿಎಂ ಸ್ವತಃ ವಾರ್ನ್ ಮಾಡಿದ್ರು ಕೂಡ ಈ ಮೈಕ್ರೋ ಫೈನಾನ್ಸ್ ಅವರ ಕಾಟ ತಪ್ತಾ ಇಲ್ಲ. ಹಾಗಾಗಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಟಾರ್ಚರ್ ಮುಂದುವರೆದಿರೋದ್ರಿಂದ ಈ ವಾರದಲ್ಲೇ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳ ಜೊತೆ ಸಭೆಯನ್ನ ಮಾಡಲಾಗುತ್ತೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಮುಂದುವರಿತಾ ಇದೆ. ಹೀಗಾಗಿ ವಿಕಾಸಸೌಧದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಾರದಲ್ಲೇ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳ ಜೊತೆ ಸಭೆ ಮಾಡ್ತೀವಿ. ಇವತ್ತು ನಾನು ಮತ್ತೆ ಜಿಲ್ಲಾಧಿಕಾರಿ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದೀನಿ. ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆಯಂತೆ ನಾವು ಸಭೆಯನ್ನ ಮಾಡ್ತಾ ಇದ್ದೀವಿ. ಸಾಲ ವಸೂಲಿ ಮಾಡೋ ಸಂದರ್ಭದಲ್ಲಿ ಅತಿರೇಕ ಮಾಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳ ಸಭೆ ಕರೆಯೋದಕ್ಕೆ ಡಿಸಿ ಮತ್ತೆ ಎಸ್ಪಿಗೆ ಹೇಳಿದ್ದೀನಿ. ಆರ್ಬಿಐ ರೂಲ್ಸ್ ಫಾಲೋ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಸಾರ್ವಜನಿಕರಿಗೆ ಫೈನಾನ್ಸ್ನವರು ಯದ್ವಾ ತದ್ವಾ ಸಾಲ ಕೊಡಬಾರ್ದು, ಬೇಜವಾಬ್ದಾರಿಯಾಗಿ ಸಾಲ ಕೊಡಬಾರ್ದು. 2 ಲಕ್ಷದ ಒಳಗಡೆ ಸಾಲವನ್ನ ಕೊಡಬೇಕು. ಆರ್ಬಿಐ ರೂಲ್ಸ್ ಏನಿದೆ, ಆರ್ಬಿಐನ ನಿಯಮಗಳೇನಿದೆ ಅದನ್ನ ಪಾಲಿಸಿ ಸಾಲ ಕೊಡಬೇಕೆ ಹೊರತು ಯದ್ವಾ ತದ್ವಾ ಸಾಲ ಕೊಟ್ಬಿಟ್ಟು ಅತಿರೇಕ ಮಾಡೋದಲ್ಲ. ವಸೂಲಿ ಮಾಡುವಂತ ಸಂದರ್ಭದಲ್ಲಿ ಆರ್ಬಿಐ ಸುಮ್ಮನೆ ಕೂತರೂ ಕೂಡ ರಾಜ್ಯ ಸರ್ಕಾರ ಸುಮ್ಮನೆ ಕೂರೋದಿಲ್ಲ. ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿವರೆಗೂ 14ರಿಂದ 15 ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ವಾರದಲ್ಲೇ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳ ಜೊತೆಗೆ ಸಭೆ ಮಾಡ್ತೀವಿ. ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಮೈಕ್ರೋ ಫೈನಾನ್ಸ್ನವರು ಬೇಜವಾಬ್ದಾರಿಯಾಗಿ ಮನ್ಸಿಗೆ ಬಂದಂತೆ ಬಾಯಿಗೆ ಬಂದಂಗೆ ಸಾಲ ಕೊಡಂಗಿಲ್ಲ. 2 ಲಕ್ಷದ ಒಳಗಡೆ ಸಾಲ ಕೊಡಬೇಕು. ಯಾಕೆಂದರೆ ಅದು ಮೈಕ್ರೋ ಫೈನಾನ್ಸ್. ಸೊ ಹಾಗಾಗಿ ಆರ್ಬಿಐ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು. ಒಂದು ಪಕ್ಷ ಆರ್ಬಿಐ ಸುಮ್ಮನೆ ಕೂತ್ಕೊಂಡ್ರು ಕೂಡ ರಾಜ್ಯ ಸರ್ಕಾರ ಸುಮ್ಮನೆ ಕೂರೋದಿಲ್ಲ ಅಂತ ಮಾತನಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ. ಆರ್ಬಿಐ ರೂಲ್ಸ್ ಫಾಲೋ ಮಾಡಬೇಕು ಅಂತ ನಾನು ಸೂಚನೆನೂ ಕೂಡ ಕೊಟ್ಟಿದ್ದೀನಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಈ ವಾರದಲ್ಲೇ ಫೈನಾನ್ಸ್ ಪ್ರತಿನಿಧಿಗಳ ಜೊತೆಗೆ ನಾನು ಸಭೆಯನ್ನ ಕೂಡ ನಡೆಸ್ತೀನಿ ಅಂತ ಹೇಳಿದ್ದಾರೆ ವಿಕಾಸಸೌಧದಲ್ಲಿ. ಇವತ್ತು ನಾನು ಮತ್ತೆ ಜಿಲ್ಲಾಧಿಕಾರಿ ಇಬ್ರು ಕೂಡ ಸಭೆಯನ್ನ ನಡೆಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಭೆ ಮಾಡಬೇಕು ಅಂತ. ಆ ಸೂಚನೆಯ ಮೇರೆಗೆ ನಾನು ಸಭೆಯನ್ನ ನಡೆಸ್ತಾ ಇದ್ದೀನಿ. ಸಾಲ ವಸೂಲು ಮಾಡೋ ಸಂದರ್ಭದಲ್ಲಿ ಅತಿರೇಕ ಮಾಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ನವರು ಅಂತ ಕೂಡ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಆಸ್ ಯು ನೋ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಟಾರ್ಚರ್ ಜಾಸ್ತಿ ಆಗ್ತಾ ಇದೆ. ಬಹಳಷ್ಟು ಜನ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ದಿನಕ್ಕೆ 1-2 ಆತ್ಮಹತ್ಯೆ ಪ್ರಕರಣವನ್ನ ನಾವು ಕೂಡ ಗಮನಿಸ್ತಾನೆ ಇದ್ದೀವಿ. ಮುಖ್ಯಮಂತ್ರಿಗಳು ವಾರ್ನ್ ಮಾಡಿದ್ರು ಕೂಡ ಮೈಕ್ರೋ ಫೈನಾನ್ಸ್ನ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರು ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಇದಕ್ಕೆ ಏನಾದರೂ ಒಂದು ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕಂದಾಯ ಸಚಿವರು ಕೂಡ ತೀರ್ಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ. ಏನೆಲ್ಲ ಹೇಳಿದ್ರು ಕೃಷ್ಣ ಬೈರೇಗೌಡರು? ಸಿಂಧೂರ ಕೃಷ್ಣ ಬೈರೇಗೌಡರು ಇವತ್ತು ಸಭೆಯನ್ನು ಮಾಡಿದ್ರು. ಡಿಸಿ ಅದೇ ರೀತಿಯಾಗಿ ಎಸ್ಪಿಗಳ ಜೊತೆ ಸಭೆಯನ್ನು ಮಾಡಿದ್ರು. ಸಿಎಂ ಆದೇಶದ ಮೇರೆಗೆ ಸಿಎಂ ಅವರು ಒಂದು ಆದೇಶವನ್ನು ಕೊಟ್ಟಿದ್ದರು. ಕೃಷ್ಣ ಬೈರೇಗೌಡರಿಗೆ ಈ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಥ ಮೇಲ್ವಿಚಾರಣೆ ಮಾಡಬೇಕು, ಅದೇ ರೀತಿ ಡಿಸಿಗಳು ಅದೇ ರೀತಿ ಎಸ್ಪಿಗಳ ಜೊತೆ ಸಭೆಯನ್ನು ಮಾಡಬೇಕು ಅಂತೇಳಿ ಇವತ್ತು ವಿಕಾಸಸೌಧದಲ್ಲಿ ಕೃಷ್ಣ ಬೈರೇಗೌಡರು ಈ ಸಭೆಯನ್ನು ಮಾಡಿದರು. ಈ ಸಭೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಅವರು ಅವರದೇ ಆಗಿರ್ತಕ್ಕಂಥ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಏನು ಎಡವಟ್ಟು ಮಾಡ್ಕೊಳ್ಳೇ ಇಲ್ಲ ಅಂತ ಹೇಳಿದ್ರೆ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಿರ್ಲಿಲ್ಲ. ಹೀಗಾಗಿ ಮೈಕ್ರೋ ಫೈನಾನ್ಸ್ ಅವರ ಸ್ವಯಂಕೃತ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಮೈಕ್ರೋ ಫೈನಾನ್ಸ್ ಅವರು ಇರೋದೇ ಮೈಕ್ರೋ ಅಂದರೆ ಸಣ್ಣ ಮಟ್ಟದ ಫೈನಾನ್ಸ್ಗಳಂತೇಳಿ. ಇವರು ದೊಡ್ಡ ಹೌಸಿಂಗ್ ಲೋನ್ ಕೊಟ್ಟ ಹಾಗೆ 5 ಲಕ್ಷ 6 ಲಕ್ಷ 7 ಲಕ್ಷದವರೆಗೂ ಕೂಡ ಹಣವನ್ನು ಕೊಡ್ತಾರೆ. ಒಂದು ಕುಟುಂಬಕ್ಕೆ ಕಟ್ಟುವಂಥ ಸಾಮರ್ಥ್ಯ ಇರುತ್ತೆ. ಕಟ್ಟುವಂಥ ಸಾಮರ್ಥ್ಯವನ್ನು ಗಮನಿಸ್ಕೊಂಡು ಕೊಡಬೇಕು. ಬೇರೆ ಬ್ಯಾಂಕಿಂಗ್ ಅಂತ ಹೇಳಿದ್ರೆ ಅವ್ರಿಗೆ ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ಸಾಲ ಕೊಡೋದೇ ಇಲ್ಲ. ಅದೇ ಕೊಟ್ಟರು ಕೂಡ ಸ್ವಲ್ಪ ಪ್ರಮಾಣದ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. 1000ದಲ್ಲಿ ಕೊಡಬೇಕು, ಲಕ್ಷಗಟ್ಟಲೆ ಸಾಲವನ್ನು ಕೊಡ್ತಾರೆ. ಆಮೇಲೆ ವಸೂಲಿ ಆಗಲಿಲ್ಲ ಅಂತೇಳಿ ರೌಡಿಗಳಿಗೆ ಕೊಡ್ತಾರೆ. ಹೊರಗೊತ್ತಿಗೆಯನ್ನು ಕೊಟ್ಟು ಒತ್ತಡವನ್ನು ಹಾಕಿ ಅವರ ಮನೆಗೆ ಬೀಗವನ್ನು ಹಾಕಿ ಚಿಲಕವನ್ನು ಹಾಕಿ ಈ ರೀತಿಯಾಗಿ ಹಿಂಸೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಮಾಡಲೇಬಾರದು ಅಂತೇಳಿ ಕೃಷ್ಣ ಬೈರೇಗೌಡರು ಖಡಕ್ ಆಗಿರೋ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಡಿಸಿ ಮತ್ತು ಎಸ್ಪಿಗಳ ಸಭೆಯನ್ನು ಮಾಡಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಅವರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇನ್ನು ಒಂದು ಪ್ರಕರಣಗಳು ಕೂಡ ದಾಖಲಾಗಬಾರ್ದು ಅಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಅವರು ಈ ಕೊಟ್ಟಿರುವಂಥ ಸಾಲಕ್ಕೆ ಸಂಬಂಧಪಟ್ಟಂತೆ ಕಿರುಕುಳವನ್ನು ಮಾಡಬಾರ್ದು. ಯಾಕಂದರೆ ಒಂದು ಸಾಲ ಕೊಟ್ಟಿದ್ದೀರ ಅಂತ ಹೇಳಿದ್ರೆ ಗೌರವಯುತವಾಗಿ ಏನು ಮಾಡಬೇಕು, ನೋಟಿಸನ್ನು ಕೊಡಬೇಕು. 1ನೇ ಬಾರಿ 2ನೇ ಬಾರಿ 3 ನೋಟಿಸ್ ಕೊಡಬೇಕು. ಅದಾದ ಬಳಿಕವಾಗಿ ಕೋರ್ಟ್ಗೆ ಹೋಗಬೇಕು. ಕೋರ್ಟಿಗೆ ಕೊಟ್ಟಿಲ್ಲ ಅಂತ ಸುಸ್ತಿದಾರರು ಅಂತೇಳಿ ಕೋರ್ಟ್ ಮೂಲಕವಾಗಿ ಹೇಳಿಸ್ಕೋಬೇಕು.
ಅದಂತ ಅಡಮಾನ ಇಟ್ಟು ಆ ಆಸ್ತಿ ಜಪ್ತಿಯನ್ನು ಮಾಡಿಕೊಂಡು ಅವ್ರಿಗೆ ಹಣವನ್ನು ಉಸಿರಿ ಮಾಡ್ಕೊಳ್ಬೇಕು. ಇದನ್ನು ಬಿಟ್ಟುಕೊಂಡು ಅವ್ರು ಕಿರುಕುಳ ಕೊಡೋದು, ದಬ್ಬಾಳಿಕೆ ನಡೆಸೋದು, ರೌಡಿಗಳನ್ನು ಬಿಡೋದು ತಪ್ಪಾಗುತ್ತೆ. ಹೀಗಾಗಿ ಇಂಥ ಪ್ರಕರಣಗಳಾದಾಗ ಮಾತ್ರ ಇಲ್ಲಿ ರಾಜ್ಯದಲ್ಲಿ ಸಮಸ್ಯೆ ಹೆಚ್ಚಾಗುತ್ತೆ. ಹೀಗಾಗಿ DC ಗಳು SP ಗಳು ಅವರವರ ಜಿಲ್ಲೆಗೆ ಹೋಗಿ ಅಲ್ಲಿ ಸಭೆಯನ್ನು ಮಾಡಬೇಕು ಅಂತೇಳಿ ಕೂಡ ಹೇಳಿದ್ದಾರೆ. ಈ ಮೂಲಕವಾಗಿ ಮೈಕ್ರೋ ಫೈನಾನ್ಸ್ AGಗಳ ಜೊತೆ ಜಿಲ್ಲಾ ಮಟ್ಟದಲ್ಲಿ ಸಭೆ ಮಾಡಿ ಎಲ್ಲ ಒಂದು ಖಡಕ್ ಆಗಿರತಕ್ಕ ಸೂಚನೆಗಳನ್ನು ಕೊಡಿ ಅಂತೇಳಿ ಹೇಳಿದ್ದಾರೆ. ಈ ಮೂಲಕ ಮೈಕ್ರೋ ಫೈನಾನ್ಸ್ ಹಾವಳಿ ಏನಿತ್ತು ಅದನ್ನು ತಡೆಗಟ್ಟುವಂಥ ಪ್ರಯತ್ನವನ್ನು ಇವತ್ತು ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.